ಬಾಸ್ ಬಾಸ್ ಆ ಬಾಸ್ ಈ ಬಾಸ್ ಅಲ್ಲ, ಬಂದಾಯ್ತು ನಮ್ಮ ಯುವ ಬಾಸ್. ಹತ್ತಿದ ಕಿಡಿ ಇನ್ಯಾವತ್ತೂ ನಿಲ್ಲಲ್ಲ. ನನ್ನ ಮಕ್ಕಳಿಗೆ ಹುರ್ಕೊಂತಾನೆ ಇರಿ, ಅವ್ರಿಗೆ ಬೇರೆ ಕೆಲಸ ಇಲ್ಲ, ಡಬ್ಬ ನನ್ನ ಮಕ್ಕಳಿಗೆ ಹುರ್ಕೊಂತಾನೆ ಇರ್ತಾರೆ. ಇನ್ಮೇಲೆ ನೀವು ಹುರ್ಕೊಂತ ಇದ್ರೆ ತಾರೆ ಬೇರೆಯವ್ರಿಗೆ ಗೊತ್ತಾಗೋದು ನಮ್ಮ ಯುವ ಬಾಸ್ ಅವ ಏನು ಅಂತ. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಯುವ ಬಾಸ್ ಎಂಟ್ರಿ ಆಗಿದೆ. ಮೂವಿ ನೋಡಿದವರೆಲ್ಲ ಒನ್ ಮಾರ್ ಅನ್ಬೇಕು, ಆ ತರ ಇದೆ. ಆ ಗತ್ತು, ಆ ಸ್ಟೈಲು, ಆ ಕಣ್ಣಲ್ಲಿರೋ ಕಿಚ್ಚು. ಇಷ್ಟು ದಿನ ನಾವು ನಮ್ಮ ಅಪ್ಪು ಸರ್ನ ಕಳ್ಕೊಂಡು ಹೊಟ್ಟೆ ಹಸುವಿನಿಂದ ಇದ್ವಿ. ಬಟ್ ಇವಾಗ ಏನಪ್ಪಾ ಅಂತಂದ್ರೆ ಹೊಟ್ಟೆ ತುಂಬಾ ಬಿರಿಯಾನಿ ಹಂಗಾಗಿದೆ. ಮಟನ್ ಬಿರಿಯಾನಿ, ನಮ್ಮ ಅಪ್ಪು ಸರ್ಗೆ ಮಟನ್ ಬಿರಿಯಾನಿ ಅಂದ್ರೆ ಇಷ್ಟ. ಇವತ್ತು ಈ ಮೂವಿ ನೋಡ್ಬಿಟ್ಟು ಮಟನ್ ಬಿರಿಯಾನಿ ತಿಂದಷ್ಟೇ ಖುಷಿ ಆಯ್ತು ನಮ್ಗೆ. ಸೊ ನಮ್ಮ ಯುವ ಸರ್ಗೆ ಹಾಲಿನ ಅಭಿಷೇಕ ಮಾಡಕ್ ಇಷ್ಟಪಡ್ತೀನಿ. ನಮ್ಮ ಯುವ ಸರ್ ಎಂಟ್ರಿ ಆಗಿದೆ. ಇನ್ನ ಎಲ್ರು ಮೂವಿ ಬಂದ್ ನೋಡಿ, ಕೈ ಮುಗಿದು ಕೇಳ್ಕೊತೀನಿ ನಿಮ್ಗೆಲ್ಲರಿಗೂ, ಯಾರು ಪೈರಸಿ ಮಾತ್ರ ಮಾಡಬೇಡಿ, ಎಲ್ರು ಥಿಯೇಟ್ರಿ ಬಂದು ಮೂವಿ ನೋಡಿ. ಥ್ಯಾಂಕ್ ಯು. ಬರ್ತಡೇ ಕಾಣಿಸ್ಕೊಂಡ್ರಿ, ಅವತ್ತು ಅಪ್ಪು ಸರ್ ಮೆಸ್ಸಿದ್ರಿ, ಇವಾಗ ಯುವ ಸರ್ ಅದ್ಭುತವಾಗಿತ್ತು ಪಿಕ್ಚರು. ಹೇಗಿತ್ತು ಅಂದರೆ ನಾವು ಈಗ ಅಪ್ಪು ಬಾಸ ನಾವು ಏನು ಮಿಸ್ ಮಾಡ್ಕೊಂಡಿದ್ದೀವೋ ಅದಲ್ಲ, ಅವರಲ್ಲಿ ನೋಡೋದಕ್ಕೆ ಶುರು ಮಾಡಿಬಿಟ್ಟಿದ್ವಿ ಆಲ್ರೆಡಿ. ಈಗ ಅದು ಪ್ರೂವ್ ಮಾಡಿಬಿಟ್ರು. ಆ ಡ್ಯಾನ್ಸ್ ಮುಖಾಂತರ ಆಗಲಿ, ಆ ಫೈಟ್ ಮುಖಾಂತರ ಆಗಲಿ, ಅಥವಾ ಒಂದು ಆ್ಯಕ್ಟಿಂಗು, ಆ ಜೋಕ್ಸ್ಗಾಗಲಿ, ರೊಮ್ಯಾಂಟಿಕ್ ಆಗಿ ಎಲ್ಲ ಥರನೂ ಹೇಳಿ ಮಾಡಿಸಿರೋ ಪೀಸು ನಮ್ಮ ಯುವ ಅವರು. ತುಂಬ ಒಳ್ಳೆ ದೊಡ್ಡ ಮಟ್ಟದ ಹೋಗಲಿ, ಇನ್ನೂ ಒಳ್ಳೊಳ್ಳೆ ಪಿಕ್ಚರ್ಗಳು ಕೊಡಲಿ, ನಮ್ಮಂಥ ಅಭಿಮಾನಿಗಳು ಇನ್ನೂ ಕೋಟ್ಯಾಂತರ ಜನರಾಗಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಹಾಂ ಸರ್ ನೋಡಿದ್ರಲ್ಲ ನೀವು, ಆ ಕಾಲೇಜೇ ತೋರಿಸ್ಬಿಟ್ಟು ನಾವೇ ನೋಡುವಂಗೆ ಆಗೋಯ್ತಲ್ಲಿ. ಆ ಕಾಲೇಜ್ ಲೈಫ್ಗೆ ಕರ್ಕೊಂಡು ಹೋಗ್ಬಿಟ್ಟಿದ್ರು. ಹಾಂ ಅಲ್ವಾ? ಅಲ್ವಾ? ಫೀಲ್ ಮಾಡಿಬಿಟ್ರು ಸರ್. ಅದು ಆ ಹಾಡೇ ಒಂಥರ ಒಂದು ಫೀಲ್ ಆಗೋಯ್ತು ನಮಗೆ. ನಿಮಗೆ SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.